ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಪುತ್ತಿಗೆ ಜಾತ್ರೆಗೆ ಬಂದಿದ್ದೇವೆ. ಇದು ಆ್ಯಕ್ಚುಲಿ ತುಂಬ ದಿನ ಆಯಿತು, ವಿಡಿಯೋ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಿದ್ದೇನೆ. ನಮ್ಮದು ರಿಲೇಷನ್ ಅವ್ರ ಮನೆ ಇದೆ ಅಲ್ಲಿ, ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋದ್ವಿ. ಅಪ್ಪ, ಅಮ್ಮ, ಅಕ್ಕ ಮತ್ತು ಅವರ ಶಶಿ ಅವರೆಲ್ಲ ಮಕ್ಕಳೆಲ್ಲ. ಫಸ್ಟಿಗೆ ಹೋಗಿ ರಶೀದಿ ಮಾಡ್ಕೊಂಡು ಒಂದು ರುದ್ರಾಭಿಷೇಕ ಮಕ್ಕಳ ಹೆಸರಲ್ಲಿ ಮಾಡುವ ಅಂತ, ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಸಣ್ಣ ಸಣ್ಣ ದೇವರ ಗುಡಿ ಎಲ್ಲ ಇದೆ, ಕಾಣ್ಬೋದು. ಚಂದ್ರನಾಥೇಶ್ವರ, ಮಹಾಗಣಪತಿ ಅಂತ ಬೇರೆ ಬೇರೆ ಗುಡಿ ಇದೆ. ನೀವೊಂದ್ಸಲ ನೋಡಿ ದೇವಸ್ಥಾನ ಹೇಗೆ ಕಾಣ್ತಾ ಉಂಟಂತ. ಆದರೆ ನಾವು ತುಂಬ ಬಿಸಿಲಿಗೆ ಬಂದಿರೋದ್ರಿಂದ ಕಾಲು ಇಡ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ನೈಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವೆಲ್ಲ ದೇವಸ್ಥಾನ ಒಂದ್ಸಲ ನೋಡಿಕೊಂಡು ಆಮೇಲೆ ಊಟದ ಕಡೆ ಹೊರಗೆ. ಏನೇ ಹೇಳಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯೇ ನಾವು ಒಂದು ಫೀಲಿಂಗ್ ಸಿಗುತ್ತಲ್ಲ, ಅದೊಂದು ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಮನಸ್ಸಿಗೆ ಬೇಜಾರಾದಾಗ, ಏನೋ ಕಷ್ಟ ಆದಾಗ ದೇವರ ಮುಂದೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದರೂ ಮನಸ್ಸಿಗೆ ಎಷ್ಟು ನೆಮ್ಮದಿ, ಸಮಾಧಾನ ಸಿಗುತ್ತೆ ಅಲ್ವಾ. ನೋಡಿ, ಈ ಕಡೆ ಬಂದರೆ ಇಲ್ಲಿ ನಂದಿ ವಿಗ್ರಹ ಇದೆ, ಹಾಗೆ ಇಲ್ಲಿ ಕಲ್ಯಾಣಿ ಅಂತ ಕೆರೆ ಹೇಳ್ತಾರಲ್ಲ ಅದಿದೆ. ಇಲ್ಲಿ ರಾತ್ರಿ ಹೊತ್ತು ದೀಪ ಎಲ್ಲ ಹಚ್ಚಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಪ್ರಸಾದ ಸ್ವೀಕರಿಸಿ ಬರುವಾಗ ಇಲ್ಲಿ ಒಂದು ರಥ ಕಾಣ್ತೀವಿ ನೋಡಿ, ತುಂಬ ಚೆನ್ನಾಗಿ. ನನಗೆ ಯಾವುದೇ ಜಾತ್ರೆಗೆ ಹೋಗಲಿ ಅಟ್ರಾಕ್ಷನ್ ಪಾರ್ಟ್ ಅಂದರೆ ಸಂತೆ, ನಿಮ್ಗೆ ಗೊತ್ತಿರುತ್ತೆ. ನಮಗೆ ಹುಡುಗಿಯರಿಗಂತೂ ಹೇಳಬೇಕಂತಿಲ್ಲ. ನಾನು ಆ್ಯಕ್ಚುಲಿ ಹೋದದ್ದು ಬ್ಯಾಗ್ ಏನಾದರೂ ತಗೊಳ್ಳುವ ಅಂತ. ಕಾಪಟ್ಟೆ ರೇಟ್ ಇತ್ತು. ಒಂದು ಜುಮ್ಕ ಕೇಳಿದೆ 250 300 ಅಂತ ಹೇಳಿದರು. ನಂಗಂತೂ ಬಾರ್ಗೇನ್ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತ ಅನಿಸುತ್ತೆ. ಈ ಫ್ಯಾನ್ಸಿ ಅಂಗಡಿಯಲ್ಲಿ ಇದ್ದಷ್ಟು ಜನ ಬೇರೆ ಯಾವುದ್ರ ಅಂಗಡಿಯಲ್ಲೂ ಇರಲಿಲ್ಲ. ಕೊನೆಗೂ ಒಂದು ಬಿಸಿಲಿಗೆ ಒಂದೊಂದು ಮಿಂಟ್ ಲೇವಿದ್ದು ನೋಡಿ, ನೈಟಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ದೇವಸ್ಥಾನ. ನಂಗಂತೂ ನೈಟ್ ಹೋಗೋದಂದ್ರೆ ತುಂಬ ಇಷ್ಟ. ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ, ಏನೋ ಒಂಥರ ಖುಷಿ, ಚಿಕ್ಕ ಮಕ್ಳಿಗೆ ಇರುತ್ತಲ್ಲ ಅದೇ ಥರ. ಮತ್ತು ಇದು ಶಿವದೇವರ ದೇವಸ್ಥಾನ, ನನಗೆ ತುಂಬ ಹತ್ತಿರವಾದ ದೇವರು, ಹಾಗಾಗಿ ನಾನು ಇಷ್ಟಪಟ್ಟು ಹೋಗ್ತೇನೆ. ನೋಡಿ ರಾತ್ರಿ ಜಾತ್ರೆ ಹೇಗಿದೆ ಅಂತ. ನನಗೆ ನಾವೆಲ್ಲ ಜಾತ್ರೆಯಲ್ಲಿ ಹತ್ತಿರದಿಂದ ನೋಡುವಾಗ, ಇಲ್ಲಿ ದೂರದ ಊರಿಗೆ ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವರನ್ನು ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ. ನನಗೆ ದೂರ ನಮ್ಮೂರಲ್ಲಿ ಹೀಗೆ ಇದು ಜಾತ್ರೆಗೆ ಹೋಗ್ಕೊಂಡು ಖುಷಿಯಾಗಿರೋದೇ ಅಂತ, ಏನೋ ಒಂಥರ ಖುಷಿ ಅಲ್ವಾ. ಅದನ್ನೆಲ್ಲ ದೂರ ಊರಲ್ಲಿದ್ದವರೆಲ್ಲ ಮಿಸ್ ಮಾಡ್ಕೊಳ್ತಾರೆ ಖಂಡಿತವಾಗ್ಲೂ. ಯಾರೆಲ್ಲ ಪುತ್ತಿಗೆ ಜಾತ್ರೆಗೆ ಬಂದಿದ್ದೀರಿ ಅಂತ ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಯಾವ ದೇವರ ಜಾತ್ರೆ ಆಗ್ತದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡುವುದನ್ನು ಮರಿಬೇಡಿ. ಬಾಯ್ ಬಾಯ್.